ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ನಾನು ನನ್ನ ತವ್ರ ಮನೆಯಿಂದ ಬಂದ ಮೇಲೆ ಮನೆ ಕ್ಲೀನಿಂಗ್ನ ಮಾಡಲೇಬೇಕಾಗತ್ತೆ. 1 ತಿಂಗಳು ಮನೆಯಲ್ಲಿ ಇರಲಿಲ್ಲ ಅಲ್ವಾ, ಸೊ ಹಾಗಾಗಿ ಮನೆ ತುಂಬಾ ಡಸ್ಟ್ ಹಿಡಿದಿತ್ತು. ಸೊ ನಾವೇ ಕ್ಲೀನ್ ಮಾಡ್ಕೊಬಿಡೋಣ, ಚಿಕ್ಕದಾಗಿದೆ ಅಲ್ವಾ ಮನೆ, ಸೊ ನಾವೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ಗೆ ನಾವು ಎಲ್ಲ ಧೂಳು ಏನಕ್ಕೆ ಕಟ್ಟಿದ್ದೆ ಅದನ್ನೆಲ್ಲ ಧೂಳೆಲ್ಲ ಹೊಡೆದುಬಿಟ್ಟು ಅದಾದಮೇಲೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಸೊ ಮಹಿ ಫ್ಯಾನ್ 2 ರೂಮ್ ಒಂದು ಫ್ಯಾನ್ ಏನಿದೆ ಅದನ್ನೆಲ್ಲ ಅವರೇ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಒರೆಸ್ಬಿಟ್ಟು ಒಳ್ಳೆ ಹೊಸದಾಗಿ ಫ್ಯಾನ್ ಮಾಡಿದರು. ಆ್ಯಂಡ್ ಹೊರಗಡೆ ವೆದರ್ ಯಾವ ರೀತಿ ಇತ್ತು ಅಂದರೆ ತುಂಬ ಬಿಸಿಲಿತ್ತು, ಹಾಗೆ ಮಳೆ ಕೂಡ ಬರ್ತಾಯಿತ್ತು. ಸೊ ಮಳೆ ಬರೋದು ಹೋಗೋದು ಅದೇ ರೀತಿ ಆಗ್ತಾಯಿತ್ತು. ಇಲ್ಲಿ ನಮ್ಮ ಲಕ್ಷ್ಮಿ ಕೂಡ ಇದ್ದಾನೆ, ಅವನು ವಿಡಿಯೋ ತೋರಿಸ್ಕೊಂಡು ಅವನ್ನ ಸಮಾಧಾನ ಮಾಡೋದೇ ಹಾಗಾಗ್ಬಿಟ್ಟಿದೆ ಸಮ್ಟೈಮ್ಸು. ಸೊ ಅವನಿಗೆ ಟಾಯ್ಸ್ ಇರಬೇಕು, ಇಲ್ಲ ವಿಡಿಯೋ ಯಾವುದಾದ್ರೂ ಕಾರ್ಟೂನ್ ವೀಡಿಯೋಸ್ ಏನಿರುತ್ತೆ ಅದನ್ನು ತೋರಿಸ್ತಾ ಇರಬೇಕು. ಸೊ ಈಗ ಕೆಲಸ ಇರೋದ್ರಿಂದ ಅವನಿಗೆ ಫೋನ್ ಕೊಟ್ಟು ಕೂರಿಸ್ಬಿಟ್ಟಿದ್ದಾಳೆ ಅಕ್ಕ ಪಾಪನ ನೋಡ್ಕೊಳ್ತಾ ಇದ್ಲು. ನಾನಿಲ್ಲಿ ಮಹಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ಆ ಸ್ಟ್ಯಾಂಡ್ ಏನಿದೆ ಅದನ್ನು ಹಿಡ್ಕೊಳ್ಳೋದಾಗಿರ್ಬೋದು, ನೀರು ಚೇಂಜ್ ಮಾಡ್ತಾ ಇರಬೇಕಾಗತ್ತಲ್ವ. ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಟಿಫನ್ ಎಲ್ಲ ಮುಗಿಸ್ಕೊಬಿಟ್ಟು. ಸೊ ಇಲ್ಲಿ ಲಿಶುನು ಅಷ್ಟೇ, ಅವನಿಗೂ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಜಾಸ್ತಿ ಡಸ್ಟ್ ಇರೋದ್ರಿಂದ ಅವನ್ನ ಆಲ್ಮೋಸ್ಟ್ ಹೊರಗಡೆನೇ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ವಿ. ಅವನಿಗೆ ಮಲ್ಕೊಳ್ಬೇಕು ಅಂತ ಹೇಳಿದಾಗೆಲ್ಲ ಸ್ವಲ್ಪ ಹಿಂಸೆ ಆಗ್ತಿತ್ತು ಅಂತ ಹೇಳಿ ಫಸ್ಟು ನಾವು ರೂಮ್ನ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಫಸ್ಟು ರೂಮ್ಗೆ ಕೈ ಹಾಕಿದ್ವಿ. ಆಲ್ಮೋಸ್ಟ್ ಕ್ಲೀನ್ ಆದಮೇಲೆ ಅವನು ನಿದ್ದೆ ಮಾಡೋದಕ್ಕೆ ಆರಾಮಾಗುತ್ತೆ ಅಂತ ಹೇಳಿ. ಸೊ ನಾನು ಮನೆಯಿಂದ ಏನಕ್ಕೆ ಬಂದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ಮಳೆ ಕೂಡ ಬರ್ತಾ ಇದೆ. ವಿಡಿಯೋ ಮಾಡ್ತಾನೆ ಮಳೆ ಬರುತ್ತೆ ನಿಂತ್ಕೊಳ್ಳುತ್ತೆ, ಇದೇ ರೀತಿಯೇ ಆಗ್ತಾಯಿತ್ತು. 1 ತಿಂಗಳು ಮನೇಲಿ ಇಲ್ಲದೆ ಹೋಗಿರೋದಕ್ಕೆ ಎಷ್ಟೆಲ್ಲ ಕಸ ಇತ್ತು ಅಂತ ಹೇಳಿದ್ರೆ ನಂಬೋದಕ್ಕೆ ಆಗೋದಿಲ್ಲ. ನೋಡಿ, ನನ್ನ ಮಗ್ಳಿಗೆ ಅರ್ಥ ಆಗೈತೆ. ಎಷ್ಟು ನೀಟಾಗಿ ಪಪ್ಪ ಮೇಲ್ಗಡೆ ಮಾಡ್ತಾರೆ, ಮಮ್ಮಿ ಕೆಳಗಡೆ ಮಾಡ್ಕೊಂತ. ಇದು ಹೆಂಗೆ ಫ್ಯಾನ್ ಪಳ ಅಂತಿದೆ ನೋಡಿ, ಕ್ಲೀನಾಗಿ. ಈ ಒಂದು ಫ್ಯಾನ್ ಎಷ್ಟು ಧೂಳಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಹೊಸ ಫ್ಯಾನ್ ಆಗ್ಬಿಟ್ಟಿದೆ. ಪುಟಾಣಿ ಹೆಂಗ್ ಮಾಡ್ಕೊನೆ ಏನ ಹಂಗೆ ಗ್ರಿಪ್ಸ್ಬೇಕು ನಿಂತ್ಕೊಳ್ಳೋಕ್ಕೆ. ಮನೆ ಕ್ಲೀನಿಂಗ್ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ರಾತ್ರಿ ಆಗೋಗಿತ್ತು. ನಾನು ಒಂದು ರೂಮ್ ಮತ್ತು ಅಡುಗೆ ಮನೆ ಎಲ್ಲ ಒರೆಸ್ಕೊಂಡಿದ್ದೆ. ಹಾಲೊಂದು ಪೆಂಡಿಂಗ್ ಬಿಟ್ಟಿದ್ದೆ. ಸೊ ಮನೆಗೆ ಸ್ವಲ್ಪ ದಿನಸಿ ಐಟಮ್ಸ್ನ ತರೋದಿತ್ತು. ಮನೆಗೆ ಬಂದಮೇಲೆ ಕೆಲವೊಂದು ಐಟಮ್ಸ್ ಬೇಕಾಗುತ್ತಲ್ವ, ನೀಡೆಡ್ ಏನಿದೆ ಅದನ್ನು ತರಿಸ್ಕೊಳ್ಳೋಣ ಅಂತ ಹೇಳಿ ನಾನು ಜಿಯೋ ಮಾರ್ಟ್ಗೆ ಬಂದಿದ್ದೆ. ಸೊ ಇದು ಫಸ್ಟು ಲಿಶಾಂತ್ನ ಕರ್ಕೊಂಡು ಬಂದಿರೋದು ಈ ಒಂದು ಮಾರ್ಟ್ಗೆ. ಆಲ್ಮೋಸ್ಟ್ ನಾವು ಇಲ್ಲಿ ಶಾಪ್ ಮಾಡ್ತಾ ಇರ್ತೀವಿ. ನಾನು ಏನಕ್ಕೆ ಅಮ್ಮನ ಮನೆಯಿಂದ ಬಂದೆ ಅಂತ ಕೇಳ್ತಾ ಇದ್ರಿ. ಅಮ್ಮನಿಗೆ ಕಣ್ಣಲ್ಲಿ ಪೊರೆ ಥರ ಬೆಳ್ಕೊಂಡಿತ್ತು. ಸೊ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಅವ್ರಿಗೆ ಕಣ್ಣಲ್ಲಿ ಪೊರೆ ಬೆಳ್ಕೊಂಡಿದ್ದೆ, ಅದನ್ನು ರಿಮೂವ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಸೊ ಆಪ್ರೇಷನ್ ಮಾಡಿಸ್ಲೇಬೇಕಲ್ವ ಅಂತ ಹೇಳಿ ನಾನು ಆದಷ್ಟು ಕೇಳಿದೆ. ನನಗೊಬ್ಬಳ ಕೈಲೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಫಸ್ಟ್ ಟೈಮ್ ಅಲ್ವಾ ಇದು, ಫಸ್ಟ್ ಪಾಪು ಅಲ್ವಾ ಅಂತ ನಾನು ಕೇಳಿದೆ. ಬಟ್ ಆದರೆ ಅವ್ರ ಕಣ್ಣು ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರಿಗೂ ಕಷ್ಟ ಆಗ್ತಾಯಿತ್ತು. ಸೊ ಅವರು ಆದಷ್ಟು 6 ತಿಂಗಳವರೆಗೂ ಮಾಡಿದ್ರು. ಅದಾದಮೇಲೆ ಅವ್ರ ಕೈಲಿ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಸುಮ್ಮನೆ ತೊಂದರೆ ಕೊಡೋದು ಬೇಡ, ಬಂದುಬಿಡೋಣ ಅಂತ ಹೇಳಿ ನಾನೇ ಬಂದುಬಿಟ್ಟೆ. ಒಂದು ಮನ್ಸು ಮಾಡ್ಕೊಂಡು ಬಂದುಬಿಟ್ಟೆ. ಬಂದಾದಮೇಲೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಮಾತ್ರನೇ ಗೊತ್ತು. ಲಿಶುನ ಹ್ಯಾಂಡಲ್ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ನನ್ನನ್ನು ನಾನು ಸುಧಾರಿಸ್ಕೊಂಡು ಅಡುಗೆ ಕೆಲಸ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ಸಿಂಗಲ್ ಪೇರೆಂಟಾಗಿ ಅಂದರೆ ಆಲ್ಮೋಸ್ಟ್ ಮಹಿ ಹೊರಗಡೆ ಕೆಲಸದಲ್ಲಿ ಬ್ಯುಸಿ ಇದ್ಬಿಡ್ತಾರೆ. ಅವರು ವರ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನೈಟ್ ಆಗಿರುತ್ತೆ. ನಾನು ನೈಟ್ವರೆಗೂ ಅವನ್ನ ಹ್ಯಾಂಡಲ್ ಮಾಡಿಕೊಂಡು ತುಂಬಾ ಕಷ್ಟ ಆಗಿದೆ. ನೀವು ಕೂಡ ಕಮೆಂಟ್ ಮಾಡ್ತಾಯಿದ್ರಿ, ಯಾಕೆ ಇಷ್ಟು ಬೇಗ ಬಂದೆ ಐಶು, 1 ವರ್ಷದವರೆಗೂ ಆದರೂ ಬಾಣ್ತನ ಮಾಡಿಸ್ಕೊಳ್ಬೇಕಲ್ವ, ಸಿ ಸೆಕ್ಷನ್ ಬೇರೆ ಅಂತ ಹೇಳ್ತಾಯಿದ್ರಿ. ಹೌದು, ತುಂಬಾ ಕಷ್ಟ. ಸಿ ಸೆಕ್ಷನ್ ಆದಮೇಲೆ ಒಬ್ಬಳೇ ನಿಭಾಯಿಸೋದು ತುಂಬಾ ಕಷ್ಟ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಇದ್ರ ಬಗ್ಗೆ ಪೂರ್ತಿಯಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನಾಯಿತು ಅಂತ. ಪುಟಾಣಿ ಇಲ್ಲಿ ಇಲ್ಲಿ ಇಲ್ಲಿ.
ಬಂದ್ವಿ ನಾವು, ಮನೆಗೆ ಬಂದ್ವಿ. ಸೊ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಲೇಟ್ ಆಗಿದ್ದೆ, ಊಟ ಮಾಡಬೇಕು. ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ, ಹಾಗಾಗಿ ಪಾಪು ಆರಾಮಾಗಿದ್ದಾನೆ. ಸೊ ಅವನ್ನ ಮಲಗಿಸ್ಬಿಟ್ಟು ಊಟ ಮಾಡೋಣ. ಇವತ್ತು ರಾತ್ರಿಗೆ ಏನು ಸ್ಪೆಷಲ್ ಗೊತ್ತಾ? ಮಟನ್ ಸಾಂಬಾರ್, ಬಿಸಿ ಬಿಸಿ ರಾಗಿ ಮುದ್ದೆ ಆ್ಯಂಡ್ ರೈಸ್. ಸೊ ಓಕೆ 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 ಬಾಯ್ ಮಾಡಮ್ಮ. ಇದೊಂದು ಮಿನಿ ವ್ಲಾಗ್, ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಪುಟಾಣಿ, ಸೊ ನೋಡಿದ್ರಲ್ಲ, ನಾವು ಮನೆಗೆ ಬಂದರೆ ಇಷ್ಟು ದಿನ ಎಷ್ಟು 1 ತಿಂಗಳೇನೋ ನಾನು ಅಲ್ಲಿ ಬಾಣ್ತನ ಮಾಡಿಸ್ಕೊಂಡಿದ್ದು. ಅಂದರೆ ನಮ್ಮ ಮನೆಗೆ ಸೊ 1 ತಿಂಗಳೇನೋ ನಾನು ನಮ್ಮೂರಿಗೆ ಹೋಗಿದ್ದು. ಅಲ್ಲಿಂದ ಮತ್ತೆ ರಿಟರ್ನ್ ಆದ್ವಿ. ಸೊ ಇಲ್ಲಿ ತುಂಬಾ ಕೆಲಸ ಇತ್ತು. ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀವಿ ಅಂದರೆ, ಸೊ ನನಗಿಂತ ಮಹಿನೇ ಜಾಸ್ತಿ ಕೆಲಸ ಮಾಡಿಕೊಟ್ರು. ಧೂಳು ಹೊಡೆಯೋದಾಗಿರ್ಬೋದು, ಫ್ಯಾನ್ ಕ್ಲೀನ್ ಮಾಡೋದಾಗಿರ್ಬೋದು. ಇಲ್ಲಿ ಮೇಲೆಲ್ಲ ಡಸ್ಟ್ ಎಲ್ಲ ಇತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಕಷ್ಟ, ಏನೂ ಮಾಡೋಕ್ಕಾಗಲ್ಲ. ಒಬ್ಬಳೇ ಸಿಂಗಲ್ಲಾಗಿ ಹ್ಯಾಂಡಲ್ ಮಾಡೋದಿದೆಯಲ್ಲ ಮಕ್ಕಳನ್ನ, ಸೊ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಸೊಳ್ಳೆ ಕಚ್ಬಿಟ್ಟಿದೆ. ಎಷ್ಟು ಕೇರ್ ಮಾಡಿದ್ರು ಏನಂತಾರಲ್ಲ, ಗ್ಯಾಪಲ್ಲಿ ಬಂದ್ಬಿಡುತ್ತೆ ಸೊಳ್ಳೆ. ಸೊ ಅವನಮ್ಮ, ಸೊ ಗ್ಯಾಪಲ್ಲಿ ಬಂದು ಸೊಳ್ಳೆ ಕಚ್ಬಿಟ್ಟಿದೆ ಅವನಿಗೆ. ಸೊ ಕೇರ್ಫುಲ್ಲಾಗಿರಿ. ಈ ಟೈಮಲ್ಲಿ ಮಳೆ ಬೇರೆ ಬರ್ತಾಯಿದೆ ಅಲ್ವಾ, ಸೊ ಕೇರ್ಫುಲ್ಲಾಗಿರಿ. ಆ್ಯಂಡ್ ಏನು ಹೇಳ್ತಾ ಇದ್ದೆ, ಹೌದು, ನಾನಂತೂ ಪಾಪುನ ಒಬ್ಬಳೇ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಹೇಳೋದಕ್ಕಾಗಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ. ಮಹಿ ಇದ್ದಾಗ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಊಟ ಮಾಡೋದಾಗಿರ್ಬೋದು, ಇರುತ್ತಲ್ಲ ಕೆಲವೊಂದು. ಮಗುನ ಬಿಟ್ಟು ಈಗ 6 ತಿಂಗಳಾಗಿರೋದ್ರಿಂದ 6 ತಿಂಗಳು ಮಗುನ ಇಟ್ಕೊಂಡು ಎಲ್ಲ ಕೆಲಸ ಕ್ಯಾರಿ ಮಾಡೋದು ತುಂಬಾ ಕಷ್ಟ. ಸೊ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನನ್ನ ಕಷ್ಟ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಸೊ ಕಷ್ಟ. ಸೊ ನಾಳೆ ಮಹಿ ಆಫೀಸ್ಗೆ ಹೋಗ್ತಾರೆ, ನಾಳೆಯಿಂದ ಇದೆ. ಮತ್ತು ನಾನು ಒಬ್ಬಳೇ ಇರ್ತೀನಲ್ಲ, ಸೊ ಇವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಯಾರಾದರೂ ಜೊತೇಲಿರಬೇಕು, ಅವನ್ನ ಮಾತಾಡಿಸ್ತಾ ಇರಬೇಕು, ಆಟಾಡಿಸ್ತಾ ಇರಬೇಕು. ಸೊ ನಾನು ಆದಷ್ಟು ಇಲ್ಲಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ. ಬಟ್ ಆದರೆ ಅವನಿಗೂ ಬೋರ್ ಆಗ್ತಾ ಇರುತ್ತಲ್ವ, ನಾನೊಬ್ಳನ್ನೇ ನೋಡಿ. ಸೊ ಅವನಿಗೂ ಬೇಜಾರಿದೆ. ಆ್ಯಂಡ್ ಆಲ್ಸೋ ನನಗೆ ಕೆಲಸ ಮಾಡಿಕೊಡ್ತಿಲ್ಲ ಇವನು. ಅಂದರೆ ನಾನು ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇವನು. ನಿದ್ದೆ ಬರ್ತಿದ್ಯಾ ನಿಮಗೆ? ಮಲ್ಕೋಬೇಕು. ಆ್ಯಂಡ್ ನಾನು ಇವನಿಗೆ ಒಂದಷ್ಟು ಪ್ಯಾಂಪರ್ಸ್ನ ತಂದೆ. ಆ್ಯಂಡ್ ಸ್ವೆಟ್ ವೈಪ್ಸ್ ಈ ಸಲ ಬೇರೆ ತೊಗೊಂಡಿದ್ದೀನಿ, ಅಪೋಲೋ ಬ್ರ್ಯಾಂಡೇ ತೊಗೊಂಡಿದ್ದೀನಿ. ಸೊ ನೋಡೋಣ ಇದನ್ನೊಂದು ಸಲ ಅಂತ. ಬೇಬಿ ವೈಪ್ಸ್, ಪ್ಯಾಂಪರ್ಸು ತಂದಿದ್ದೀನಿ, ಒಂದಷ್ಟು ತಂದಿದ್ದೀನಿ. ಮಳೆಗಾಲ ಅಲ್ವಾ, ಸೊ ಅದು ಬೇಕಾಗುತ್ತೆ ಪ್ಯಾಂಪರ್ಸ್. ಮಳೆಗಾಲದಲ್ಲಿ ಜಾಸ್ತಿ ಮಕ್ಕಳು ಸುಸ್ಸು ಮಾಡ್ಕೊಳ್ತಾ ಇರ್ತಾರೆ. ಸೊ ಪ್ಯಾಂಪರ್ಸ್ ಬೇಕಾಗುತ್ತೆ. ಆ್ಯಂಡ್ ಕ್ಲಾತಂದು ಕೂಡ ಇವಾಗ ಆರ್ಡರ್ ಮಾಡಬೇಕು. ಈಗ ಬಟ್ಟೆದು ಬರುತ್ತೆ ಗೊತ್ತಾ, ಪ್ಯಾಂಪರ್ಸ್, ಅದನ್ನು ಆರ್ಡರ್ ಮಾಡಬೇಕು. ಮಹಿ ಅದನ್ನು ಬುಕ್ ಮಾಡ್ತಾರೆ. ಸೊ ನಾನು ಇವಾಗ ಒಂದು ಎಷ್ಟಾಯಿತು ಗೊತ್ತಾ, ನಮ್ಮ ಪ್ಯಾಂಪರ್ಸ್, ದೊಡ್ಡ ಪ್ಯಾಂಪರ್ಸ್ ತೊಗೊಂಡು ಬಂದಿದ್ದೀನಿ. ಹೊರಗಡೆ ಹೋದಾಗ ಹಾಕೋಣ ಅಂತ. ಮನೇಲಿದ್ದಾಗ ಆಲ್ಮೋಸ್ಟ್ ನಾನು ಬಟ್ಟೆನೇ ಯೂಸ್ ಮಾಡೋದು. ಇವನಿಗೆ ಚಡ್ಡಿಗಳ್ನ ಹಾಕ್ತೀನಿ. ಇವಾಗ ಒಂದು ಸದ್ಯಕ್ಕೆ ಒಂದು 4 ಬಟ್ಟೆಯಲ್ಲಿ ಪ್ಯಾಂಪರ್ಸ್ ಬರುತ್ತೆ ಗೊತ್ತಾ, ಕ್ಲಾತ್ ಪ್ಯಾಂಪರ್ಸ್. ಸೊ ಅದನ್ನು ಬುಕ್ ಮಾಡ್ತಾಯಿದ್ದೀನಿ ಈಗ ಸದ್ಯಕ್ಕೆ. ಸೊ ಮಹಿ ಆದಷ್ಟು ಅವರು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದಾರೆ, ನೋಡ್ತಿರ್ಬೋದು. ಎಲ್ಲ ಮನೆಯೆಲ್ಲ ಒರೆಸ್ತಾ ಇದ್ದಾರೆ ಅವರು. ಆ್ಯಂಡ್ ದಿನಸಿ ಐಟಮ್ ತಂದಿರೋದು ಅದೆಲ್ಲ ಟೇಬಲ್ ಮೇಲೆ ಹಾಗೆ ಇದೆ. ಇವನನ್ನ ಮಲಗಿಸ್ಬಿಟ್ಟು ಊಟ ಮಾಡೋಣ ಅಂತ. ಸೊ ಆದರೆ
ಆದರೆ ವಿಡಿಯೋ ಕಂಟಿನ್ಯೂಷನ್ ಇರುತ್ತೆ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೇಟ್ ಆಗಿರೋದ್ರಿಂದ. ಸೊ ಪಾಪುಗೆ ಫೀಡ್ ಮಾಡಿ ಮಲ್ಕೊಳ್ಳೋಣ. ಬಾಯ್ ಬಾಯ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಲವ್ ಯು ಆಲ್. ಬಾಯ್ ಮಗನೆ, ಇಲ್ಲಿ ಬಾಯ್ ಮಾಡು. ಬಾಯ್. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನ್ಯಾಪ್ಕಿನ್ ಇಷ್ಟು ತಗೊಂಡಿದ್ದೀನಿ ನೋಡಿ. ಬೇಬಿ ವೈಪ್ಸು, ಪ್ಯಾಕ್ ಆಫ್ 2 ಬೇಬಿ ವೈಪ್ಸ್ನ ತೊಗೊಂಡಿದ್ದೀನಿ. ನನಗೆ ಲಿಟಲ್ಸ್ ವೈಪ್ಸ್ ಸಿಗಲಿಲ್ಲ, ಹಾಗಾಗಿ ಅಪೋಲೋದಲ್ಲೇ ಇದಿತ್ತು, ಸೊ ಇದನ್ನೇ ತಗೊಂಡೆ. ಆ್ಯಂಡ್ ಬೇಬಿ ಡೈಪರ್, ಸೊ ಮಳೆಗಾಲ ಆಗಿರೋದ್ರಿಂದ ಬೇಕಾಗುತ್ತೆ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ. ಕ್ಲಾತಂದು ಕೂಡ ಆರ್ಡರ್ ಮಾಡಾಯಿತು, ಕ್ಲಾತ್ ಡೈಪರ್ ಕೂಡ ಆರ್ಡರ್ ಮಾಡಾಯಿತು. ಇದು ಮನೆಗೆ ಮತ್ತು ನನಗೆ ಬೇಕಾಗುತ್ತೆ, ಕಿಚನ್ಗೆಲ್ಲ ಬೇಕಾಗುತ್ತಲ್ವ ನ್ಯಾಪ್ಕಿನ್ನು. ಸೊ ಇದನ್ನು ಒಂದು ತಗೊಂಡೆ. ಆ್ಯಕ್ಚುಲಿ 2 ತಗೊಂಡೆ, ಒಂದನ್ನು ಯೂಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ತಗೊಂಡಿದ್ದೀನಿ. ರಾತ್ರಿ ಊಟಕ್ಕೆ ಮಟನ್ ಸಾಂಬಾರು ಮತ್ತು ಮುದ್ದೆ, ರಾಗಿ ಮುದ್ದೆ ನಂಗೆ ತುಂಬ ಇಷ್ಟ. ಈ ರೀತಿ ನಾನ್ ವೆಜ್ ಟೈಮಲ್ಲಿ ಮುದ್ದೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಊಟ ಮಾಡ್ತಾ, ನಾನೊಬ್ಬಳೇ ಊಟ ಮಾಡ್ತಾಯಿದ್ದೆ. ಏನಕ್ಕೆ ಅಂತ ಹೇಳಿದರೆ ಮಹಿ ಪಾಪುನ ನೋಡ್ಕೊಳ್ತಾಯಿದ್ರು. ಪಾಪುಗೆ ಫೀಡ್ ಮಾಡಿಬಿಟ್ಟು ಮಲಗಿಸಿದ್ದೆ. ನಾನು ಊಟ ಮಾಡ್ಬೇಕಾದ್ರೆ ಅವ್ನು ಎದ್ದೇಳಿಬಿಡ್ತಾನೆ ಅಂತ ಹೇಳಿ ಅವನ ಪಕ್ಕನೇ ಮಹಿ ಕೂತಿದ್ರು. ನಂದು ಊಟ ಆದಮೇಲೆ ಮಹಿ ಊಟ ಮಾಡ್ತಾಯಿದ್ರು. ಸ್ವಲ್ಪ ದಿನ ಇದೇ ರೀತಿಯೇ ಆಗ್ತಾಯಿತ್ತು. ಇಬ್ಬರು ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಊಟ ಮಾಡಬೇಕಾಗಿತ್ತು. ಯಾಕಂದರೆ ಇಬ್ಬರೇ ಮನೇಲಿರೋದ್ರಿಂದ ಲಿಶುನ ಹ್ಯಾಂಡಲ್ ಮಾಡೋದು, ಅಷ್ಟು ಚಿಕ್ಕ ಪುಟಾಣಿ ಪಾಪು ಅಲ್ವಾ, 6 ತಿಂಗಳು ಮಗು. ಸೊ ಅವನ್ನ ಹ್ಯಾಂಡಲ್ ಮಾಡಿಕೊಂಡು ಕೆಲಸ ಮಾಡೋದು. ಮಹಿ ಆಫೀಸ್ಗೆ ಹೋದ್ಮೇಲೆ ಯಾವ ರೀತಿ ನಾನು ತುಂಬ ಸ್ಟ್ರಗಲ್ ಪಟ್ಟೆ ಅಂತ ನೆಕ್ಸ್ಟು ಮುಂದೆ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ತುಂಬ ಹತ್ತಿದ್ದೀನಿ ನಾನು ಮನೆಗೆ ಬಂದ ಮೇಲೆ, ನೆನೆಸ್ಕೊಂಡು ತುಂಬಾ ಹತ್ತಿದ್ದೀನಿ. ಯಾರ ಹತ್ರನೂ ಹೇಳ್ಕೊಳೋದಕ್ಕಾಗಲ್ಲ, ಬಿಡೋದಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ ಈ ಟೈಮಲ್ಲಿ. ಒಬ್ಬಳನ್ನೇ ಹೆಂಗೆ ಹ್ಯಾಂಡಲ್ ಮಾಡೋದಕ್ಕೆ ಬಿಟ್ಬಿಟ್ರು ಎಲ್ಲರೂ, ಯಾರೂ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಅಂತ ಸ್ವಲ್ಪ ಒಂದು ಕಡೆ ಅನಿಸುತ್ತೆ. ಇನ್ನೊಂದು ಕಡೆ ಪಾಪ ಅಮ್ಮನಿಗೂ ಕಷ್ಟ ಆಗುತ್ತಲ್ವ, ಕಣ್ಣು ಕಾಣಿಸೋದಿಲ್ಲ, ಅಂದರೆ ಪೊರೆ ಬೆಳ್ಕೊಂಡ್ರೆ ಸ್ವಲ್ಪ ಕಣ್ಣು ಮಂಜ ಕಾಣಿಸುತ್ತಲ್ವ ಅಂತ ಹೇಳಿ ಒಂದು ಕಡೆ ಹಾಗೂ ಅನಿಸುತ್ತೆ. ಬಟ್ ಆದರೂ 6 ತಿಂಗಳು ಮಾಡಿದ್ದಾರಂತೆ, ಇನ್ನೊಂದು 2-3 ತಿಂಗಳು ಮಾಡಿದಿದ್ರೆ ಆಗ್ತಾಯಿತ್ತು. ನಾನು ಕೂಡ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾಯಿದ್ದೆ. ಇವಾಗ ತುಂಬಾ ವೀಕ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ನಿಮ್ಮ ಕಣ್ಮುಂದೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಬೋದು ಗುಂಡ್ದಾಗೆ, ಬಟ್ ಒಳಗಡೆ ಮನಸ್ಸು ಏನಿದೆ ಅದು ತುಂಬಾ ವೀಕ್ ಆಗಿಬಿಟ್ಟಿದೆ. ಯಾಕಂದರೆ ನಿಮಗೆ ಗೊತ್ತಾಗ್ತಿರುತ್ತೆ, ನಾನು ಹೇಳೋದಕ್ಕಾಗಲಿಲ್ಲ ಅಂದರೂ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಕಷ್ಟ ಆಗಿದೆ ನಾನು ಅಮ್ಮನ ಮನೆಯಿಂದ ಬಂದ ಮೇಲೆ, ಬಟ್ ಏನೂ ಮಾಡೋದಕ್ಕಾಗಲ್ಲ. ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿಯೇ ಯಾರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಾನು ಇದು ಅಂತೂ ಕಲ್ತ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್.